ಈ ಸಂಸ್ಥೆಯ ಸಂಸ್ಥಾಪಕ ಟ್ರಸ್ಟಿಯಾದ BM ಮೂರ್ತಿಯವರು ಪುಣ್ಯ ಸ್ಮರಣೆಯಾಗಿ 25ನೇ ಪುಣ್ಯ ಸ್ಮರಣೆಯಾಗಿ ನಾವು ಅವರ ಸಾಮಾಜಿಕ ಸೇವೆ ಮತ್ತು ಅವರ ಜನಪರ ಕಾರ್ಯಕ್ರಮಗಳು ಅವರಿಂದ ಮಾಡ್ತಾ ಇದ್ದದನ್ನು ನಾವು ನೋಡಿ ಅವರಿಗೆ ಒಂದು ಗೌರವ ಸೂಚಿಸಬೇಕು ಅಂತ ಅವರ ಹೆಸರಲ್ಲಿ ಒಂದು ಬೃಹತ್ ಉದ್ಯೋಗ ಮೇಳವನ್ನು ಈ ಡಿಸೆಂಬರ್ 6ನೇ ತಾರೀಕು ಶನಿವಾರ ಮಾಡಬೇಕು ಅಂತ ಎಲ್ಲ ತಯಾರಿ ಮಾಡ್ಕೊಂಡಿದ್ದೀವಿ. ಅವರು ಈ ಸುತ್ತಮುತ್ತಲಿನ ಯುವಕ ಯುವತಿಯರಿಗೆ ಬಗ್ಗೆ ತುಂಬ ಅಭಿಮಾನ ಇತ್ತು. ಅವರಿಗೆಲ್ಲರಿಗೂ ಅವರ ನೆನಪಿನಲ್ಲಿ ಒಂದು ಒಳ್ಳೆಯ ಉದ್ಯೋಗ ದೊರೆಯಲಿ, ಅವರ ಒಂದು ಜೀವನ ಮುಂದೆ ಸಾಗೋದಕ್ಕೆ ಎಲ್ಲ ರೀತಿಯ ಅನುಕೂಲ ಆಗಲಿ ಅನ್ನೋದರಿಂದ ನಾವು ಒಂದು 50 ಕಂಪನಿಗಳನ್ನು ಉದ್ಯೋಗದತ್ತ ಫೌಂಡೇಶನ್ ಕಡೆಯಿಂದ ಇನ್ವೈಟ್ ಮಾಡ್ತಾ ಇದ್ದೀವಿ. ಅವರು ಈಗ ನಾವು ಡೇಟಾ ಕಲೆಕ್ಟ್ ಮಾಡೋ ಪ್ರಕಾರ 50 ಕಂಪ್ನಿಗಳೇ ಅವರಿಗೆ 10,000ಕ್ಕೂ ಹೆಚ್ಚು ಉದ್ಯೋಗಗಳ ಅವಶ್ಯಕತೆ ಇದೆ. ಬಟ್ ಅವರಿಗೆ ಆ ಸ್ಕಿಲ್ಲು ಇದನ್ನೆಲ್ಲ ನಾವು ಅಂಥ ಒಂದು ಸ್ಕಿಲ್ ಇರುವಂಥಷ್ಟು SLC ವಿದ್ಯಾರ್ಥಿಗಳು ಇರ್ಬೋದು, ಡಿಪ್ಲೊಮಾ ಇರ್ಬೋದು, ITI ಇರ್ಬೋದು, ಡಿಗ್ರಿ ಈ ರೀತಿಯ ಎಲ್ಲ ಯುವತಿಯರನ್ನು ಕೂಡ ನಾವೆಲ್ಲರೂ ಇಲ್ಲಿ ಸೇರಿಸಿ ಅವ್ರಿಗೆ ಡೈರೆಕ್ಟಾಗಿ ಇಲ್ಲೇ ಒಂದು ಇಂಟರ್ವ್ಯೂ ಮಾಡಿ ಇಲ್ಲೇ ಅವರಿಗೆ ಒಂದು ಆಫರ್ ಲೆಟರ್ ಕೊಡುವಂಥ ಒಂದು ಅವಕಾಶವನ್ನು ನಾವು ಕಲ್ಪಿಸ್ಕೊಡ್ತಾ ಇದ್ದೀವಿ. ಈ ಕಾರ್ಯಕ್ರಮಕ್ಕೆ ನಮ್ಮ ಒಂದು ಗುರಿ ಒಂದೇ, ಇಲ್ಲಿ ಸುತ್ತಮುತ್ತಲಿರೋ ಒಂದು ಗ್ರಾಮೀಣ ವಿಭಾಗದ ಎಲ್ಲ ಯುವಕರಿಗೆ ಒಂದು ಒಳ್ಳೆಯ ಕೆಲಸ ಸಿಗಲಿ, ಅವ್ರಿಗೆ ಒಂದು ಫ್ಯೂಚರ್ ಬರಲಿ ಅನ್ನೋದು ಇದು ನಮ್ಮ ತಂದೆಯವರ ಹೆಸರಲ್ಲಿ ಅವರಿಗೆ ಒಂದು ಗೌರವ ಸೂಚಿಸುವ ವಿಷಯದಲ್ಲಿ ಮಾಡಬೇಕು ಅಂತೆಲ್ಲ ಅಂದ್ಕೊಂಡಿದ್ದೀವಿ. ಈ ಕಾರ್ಯಕ್ರಮವನ್ನು ಚೆನ್ನಾಗಿ ಎಲ್ಲ ನಮಗೆ ಒಂದು ಸಹಕಾರ ದತ್ತಲ್ಲಿ ಪ್ರತಿ ವರ್ಷವೂ ನಾವು ಒಂದು ಸರಿ ಮಾಡಬೇಕು ಅಂತ ಒಂದು ಉದ್ದೇಶನೂ ಕೂಡ ನಮ್ಮಲ್ಲಿದೆ. ಮಧ್ಯಾಹ್ನದ ವಂದನೆಗಳನ್ನ ಹೇಳ್ತಾ ಈ ದಿನ ಆಗಮಿಸಿರುವಂಥ ಎಲ್ಲ ಶಿಡ್ಲಘಟ್ಟ ತಾಲೂಕಿನ ಕಾರ್ಯನಿರತ ಪತ್ರಕರ್ತರ ಮಿತ್ರರಿಗೆ ನಾನು ಸ್ವಾಗತವನ್ನು ಕೊಡ್ತಾ, ಆಗಲೇ ನಮ್ಮ ರಾಜೀವ್ ಸರ್ ಅವರು ಏನು ಉದ್ದೇಶಕ್ಕೆ ನಾವು ಆರ್ಗನೈಸ್ ಮಾಡ್ತಾ ಇದ್ದೀವಿ ಅಂತೇಳಿ ತಿಳಿಸಿದ್ದಾರೆ. ನಮ್ಮ BM ಮೂರ್ತಿ ಸರ್ ಅವರ 25ನೇ ವರ್ಷದ ಒಂದು ಪುಣ್ಯ ಮನೆಯ ಅಂಗವಾಗಿ ಬೃಹತ್ ಉದ್ಯೋಗಗಳನ್ನು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಈಗಾಗಲೇ ನಾವು 50ಕ್ಕೂ ಹೆಚ್ಚು ಕಂಪನಿಗಳಲ್ಲಿ ಕಲಿಸೋದಕ್ಕೆ ಸಂಬಂಧಪಟ್ಟಂಥ ಕಂಪ್ನಿಯ ಎಂಪ್ಲಾಯರ್ಗಳ ಮಾಡ್ತಾ ಇದ್ವಿ. ನಮಗೊಂದು ಒಳ್ಳೆ ರೆಸ್ಪಾನ್ಸ್ ಕೂಡ ಎಂಪ್ಲಾಯರ್ಗಳಿಂದ ಸಿಗ್ತಾ ಇದೆ. ಏನಕ್ಕೆಂದರೆ ಇಲ್ಲೇ ನಾನು ಬ್ಯಾಂಗ್ಳೂರು ನಿಯರ್ ಇರೋದ್ರಿಂದ ಮತ್ತು ಚಿಕ್ಕಬಳ್ಳಾಪುರ ಡಿಸ್ಟ್ರಿಕ್ಟ್ ಇಂಡಸ್ಟ್ರಿಯಲ್ ಇರೋದ್ರಿಂದ ಎಂಪ್ಲಾಯರ್ಗಳಿಂದ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾ ಇದೆ. ಈಗಾಗಲೇ ಸುಮಾರು ನಮಗೆ 5,000ಕ್ಕೂ ಹೆಚ್ಚು ಅವಕಾಶಗಳಿದೆ ಅಂತೇಳಿ ಅವ್ರು ಆಲ್ರೆಡಿ ರಿಜಿಸ್ಟ್ರೇಷನ್ ಮಾಡ್ಕೊಂಡಿದ್ದಾರೆ. ಪ್ರಾಬ್ಲಿ ನಾವು ಅವ್ರಿಗೆ 25th ರಿಜಿಸ್ಟ್ರೇಷನ್ ಮಾಡೋದಕ್ಕೆ ಒಂದು ಡೆಡ್ಲೈನ್ ಕೊಟ್ಟಿದ್ದೀವಿ ಎಂಪ್ಲಾಯರ್ಗಳಿಗೆ. ಸೊ ನನ್ನ ಪ್ರಕಾರ ಒಂದು 10,000ಕ್ಕೂ ಹೆಚ್ಚು ಉದ್ಯೋಗಾವಕಾಶಗಳು ಇಲ್ಲಿ ಸೃಷ್ಟಿಯಾಗುತ್ತೆ. ಮೇಜರಾಗಿ ನಮಗೆ ಈಗ ಆಲ್ರೆಡಿ ಕಂಪ್ನಿ ಎಂಪ್ಲಾಯರ್ಗಳು ಬಂದಿರೋದು ಯಾರಂದರೆ SSLC, PUC, ITI ಡಿಪ್ಲೊಮಾ ಹಾಗೂ ಎನಿ ಗ್ರಾಜುಯೇಟ್ಸ್ಗೆ ಸ್ವಲ್ಪ ಹೆಚ್ಚು ಕಂಪನಿಗಳು ಆಸಕ್ತಿಯನ್ನು ತೋರಿಸಿ ರಿಜಿಸ್ಟ್ರೇಷನ್ ಆಗಿದ್ದಾರೆ. ಅದರಲ್ಲಿ ಮೇಜರಾಗಿ ಒಂದು ಐಫೋನ್ ಮ್ಯಾನುಫ್ಯಾಕ್ಚರ್ ಕಂಪ್ನಿ ನಿಮ್ಮ ಇಂಡಸ್ಟ್ರಿಯಲ್ಲಿ ಸುಮಾರು ಅವ್ರಿಗೆ 1,500 ಜನ ರಿಕ್ವೈರ್ಮೆಂಟ್, ITI ಡಿಪ್ಲೊಮಾ ಮತ್ತು PUC ಗ್ರಾಜುಯೇಟ್ಸ್ ಆಗಿರೋವಂಥದ್ದು ರಿಕ್ವೈರ್ಮೆಂಟ್ಸ್ ಇದೆ. ಹಾಗೆ ಕ್ರಿಯೇಟಿವ್ ಇಂಜಿನಿಯರಿಂಗ್ಸ್ ಅಂತೇಳಿ ಅವ್ರಿಗೆ ITI ಡಿಪ್ಲೊಮಾ ಆಗಿರುವಂಥವ್ರು 500 ಜನ ರಿಕ್ವೈರ್ಮೆಂಟ್ಸ್ ಇದೆ. ಹಾಗೆ ಮೆಡ್ಪ್ಲಸ್ ಅಂತೇಳಿ ಅವ್ರಿಗೆ ಬಿ ಫಾರ್ಮಾ ಆಗಿರೋಂಥವ್ರು ಸುಮಾರು 100 ಜನ ರಿಕ್ವೈರ್ಮೆಂಟ್ ಇದೆ. ಹಾಗೆ ಒಟ್ಟಾರೆ ಟಾಟಾ ಎಲೆಕ್ಟ್ರಾನಿಕ್ಸ್ ಅಂತೇಳಿ ಅವ್ರಿಗೆ ITI ಡಿಪ್ಲೊಮಾ ಎನಿ ಗ್ರಾಜುಯೇಟ್ಸ್ ಆದಂಥವ್ರು 500 ಜನ ರಿಕ್ವೈರ್ಮೆಂಟ್ ಇದೆ ಕೋಲಾರ. ಸೊ ಈ ಥರ ಸುಮಾರು ಈಗ ಆಲ್ರೆಡಿ ನಮ್ಮ ಹತ್ರ ಒಂದು 50 ಕಂಪ್ನಿಗಳು ರಿಜಿಸ್ಟ್ರೇಷನ್ ಆಗಿದ್ದಾರೆ. ಸೊ ಇನ್ನೂ ಸಾಕಷ್ಟು ಕಂಪ್ನಿ ಎಂಪ್ಲಾಯರ್ಗಳು ರೆಸ್ಪಾನ್ಸ್ ತೋರಿಸೋದ್ರಿಂದ ಅವರೆಲ್ಲರ ಒಂದು ಸಹಯೋಗದೊಂದಿಗೆ ಈ ಭಾಗದಲ್ಲಿ ಯಾರ್ಯಾರು ಉದ್ಯೋಗಾಕಾಂಕ್ಷಿಗಳು ಯುವತಿಯರಿದ್ದಾರೆ ಬಂದವ್ರಿಗೆ ಎಲ್ಲರಿಗೂ ಕೂಡ 100% ಜಾಬ್ ಕೊಡಿಸ್ಬೇಕು ಅನ್ನೋ ಒಂದು ದೂರದೃಷ್ಟಿಯನ್ನು ಇಟ್ಕೊಂಡು ಕಳೆದ ಒಂದು 50 ಡೇಸಿಂದ ಎಲ್ಲ ಕೆಲಸ ಮಾಡ್ತಾ ಇದ್ವಿ. ಸೊ ಸೋಷಿಯಲ್ ಮೀಡಿಯಾ ಎಷ್ಟೇ ಆಕ್ಟಿವ್ ಇದ್ರೂ ಕೂಡ ಇವತ್ತು ಗ್ರಾಮೀಣ ಪ್ರದೇಶದಲ್ಲಿ ಇರುವಂಥ ಅಭ್ಯರ್ಥಿಗಳಿಗೆ ರೀಚ್ ಆಗಬೇಕು ಅಂತ ಹೇಳಿದ್ರೆ ಪತ್ರಿಕೆ ಮಾಧ್ಯಮದವರ ಪಾತ್ರ ಅತ್ಯಂತ ಮುಖ್ಯವಾಗಿದೆ. ಆ ಉದ್ದೇಶದಿಂದ ಮುಂದಿನ ದಿನಗಳಲ್ಲಿ ಇನ್ನೊಂದು 5 ದಿನಗಳಾಗಿ ನಿಮಗೆ ಒಂದು ಪ್ರೆಸ್ ನೋಟ್ ಕೊಡ್ತೀವಿ. ಈಗ ಒಂದು 1,000 ಜನ ಅಟೆಂಡ್ ಮಾಡ್ತಾರೆ, ಅದರಲ್ಲಿ 600 ಜನ ಜಾಬ್ ಆಗಿ 300 ವಾಪಸ್ ಹೋಗೋದು ಆ ಥರ ಆಗಬಾರ್ದು ಅಂತೇಳಿ ಅವರಲ್ಲಿ ಏನಾದರೂ ಕಮ್ಯುನಿಕೇಷನ್ ಸ್ಕಿಲ್ಗಳು ಅಥವಾ ಇನ್ನೊಂದೇನಾದರೂ ಅವ್ರಿಗೆ ಸ್ಕಿಲ್ಲಲ್ಲಿ ಗ್ಯಾಪ್ ಇದೆ ಅದನ್ನು ಕೂಡ ಬ್ರಿಡ್ಜ್ ಮಾಡಿ ಅವ್ರಿಗೆ ಫ್ರೀ ಆಫ್ ಕಾಸ್ಟಲ್ಲಿ ಟ್ರೈನಿಂಗ್ ಕೊಟ್ಟು ಪ್ಲೇಸ್ಮೆಂಟ್ ಕೊಡುವಂಥ ಸಂಸ್ಥೆಯನ್ನು ಕೂಡ ನಾವೆಲ್ಲಿ ಜಾಯಿನ್ ಮಾಡ್ಕೊತಾ ಇದ್ದೀವಿ. ಸೊ ಹಾಗಾಗಿ ಬರುವಂಥವ್ರು ಎಲ್ಲರಿಗೂ ಕೂಡ ಯಾವುದಾದ್ರು ಒಂದು ರೀತಿಯಲ್ಲಿ ಇದು ಅನುಕೂಲ ಆಗಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಪ್ರಾಮಾಣಿಕ ಪ್ರಯತ್ನ ಮಾಡ್ತೀವಿ. ಪ್ರಪ್ರಥಮ ಬಾರಿಗೆ ಈ ಶಿಡ್ಲಘಟ್ಟ ತಾಲೂಕಿನ ಜಂಗಮಕೋಟೆ ಹೋಬಳಿ